ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಐಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಗಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮೆ ಗಣಪತಿ ಅಂತರ್ಗತ ಶುಂಭರಮೂರ್ತಿ ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞ ತೃತೀಯಶ್ಚೋ ಭಗವತ್ ಕಾರ್ಯ ಸಾಧಕ. ಆ ಕಾರ್ಯದಿಂದ ವಿಶೇಷವಾಗಿ ಹನುಮಂತ ದೇವರ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ವಿಶೇಷವಾಗಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ. ಮಹಾರುದ್ರದೇವರು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕ್ರೋಧಿ ನಾಮ ಸಂವತ್ಸರಾಧಿಪತಿಯಾಗಿರ್ತಕ್ಕಂಥ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ, ಉತ್ತರಾಯಣದಲ್ಲಿ ವಸಂತ ಋತು ಚೈತ್ರ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಎಲ್ಲ ಯಾವ ರೀತಿ ಚಿಗುರುತ್ತೋ ಅದೇ ರೀತಿ ಚಿಗುರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಅದ್ಭುತವಾಗಿರ್ತಕ್ಕಂಥ ಫಲ. ಅದರಲ್ಲೂ ವಿಶೇಷ ಏನಪ್ಪ ಅಂತೇಳಿದರೆ ಕನ್ಯಾ ರಾಶಿಯವರಿಗೆ 2 ಆದಾಯ 11 ವ್ಯಯ, ಆರೋಗ್ಯ 0, ಅನಾರೋಗ್ಯ 6, ರಾಜಪೂಜಾ ಇಲ್ಲ, ರಾಜಕೋಪ ವಿಶೇಷವಾಗಿರ್ತಕ್ಕಂಥದ್ದು 5 ಇರುತ್ತೆ, ಸುಖ ಮತ್ತು ಅಸುಖ 6, ದುಃಖ 3. ಈ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿರ್ತವೆ ಅಷ್ಟೇ, ದೊಡ್ಡ ಸಮಸ್ಯೆಗಳೇನಿಲ್ಲ. ಇದು ಚಿಕ್ಕ ಸಮಸ್ಯೆ. ಆ ಚಿಕ್ಕ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಯುಗಾದಿ ಹಬ್ಬ ಅಂತ ಕರೀತಾರೆ. ಆ ಸಮಸ್ಯೆ ಬಗೆಹರಿಯೋದಕ್ಕೆ ಯುಗಾದಿ ಅಂತಕ್ಕಂಥದ್ದು. ಯುಗಾದಿ ಹಬ್ಬದ ದಿವಸ ಅವರು ಪೂಜೆಯನ್ನು ಮಾಡ್ತಾ ಇದ್ದಾಗ ಒಂದು ಬೇವು ಮತ್ತು ಬೆಲ್ಲ, ಆ ಬೇವಿನ ಒಂದು ಕಹಿ ಆಗಿರುತ್ತೆ, ಅದೇ ರೀತಿಯಾಗಿರ್ತಕ್ಕಂಥ ಫಲನೂ ಸಿಗತಕ್ಕಂಥ ಫಲ ಸುಖನೂ ಸಿಗುತ್ತಲ್ಲಿ. ಎಲ್ಲದೆ ಸಿಹಿ ತಿಂದಾಗ ಕಹಿ ಇರುತ್ತೆ, ಕಹಿ ತಿಂದಾಗ ಸಿಹಿನೂ ಇರುತ್ತೆ. ಅದೇ ರೀತಿಯಾಗಿ ಆ ಬೇವು ಬೆಲ್ಲವನ್ನು ಸ್ವೀಕಾರವನ್ನು ಮಾಡಿದಾಗ ಅವರಲ್ಲಿರ್ತಕ್ಕಂಥ ಏನೇ ಒಂದು ಕಷ್ಟಗಳಿದ್ದನು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನು ಆ ಭಗವಂತ. ಆ ಕನ್ಯಾ ರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ. ಆ ಚಿತ್ತಾ ನಕ್ಷತ್ರ, ಹಸ್ತ ನಕ್ಷತ್ರ, ಉತ್ತರ ನಕ್ಷತ್ರಗಳಿಗೆ ಆ ಕನ್ಯಾ ರಾಶಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ. ಆ ಫಲದಲ್ಲಿ ಅವರೇನೂ ಮಾಡಬೇಕಾಗಿಲ್ಲ. ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಒಂದು ಸ್ಮರಣೆಯಿಂದನೇ, ಗುರುಗಳ ಒಂದು ಸ್ಮರಣೆಯಿಂದನೇ ಆದಾಯ ಕಮ್ಮಿ ಆದರೂ ಪರವಾಗಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆಗಳು ಏನೂ ಬರ್ಕೊಡೋದು. ಅದಕ್ಕೋಸ್ಕರವಾಗಿ ಏನೇ ಒಂದು ಸಾಲ ಏನೇ ಒಂದು ಮಾಡಿದ್ರೂ ಅದೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ ಮೃತ್ಯುಕಂಟಕ ದೋಷ, ಮೃತ್ಯುಂಜಯ ಅಂತ ಕರೀತಾರೆ ಅವನ್ನ. ಅವನೇ ರುದ್ರದೇವರು. ರುದ್ರದೇವರು ಅವತಾರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅವತಾರ ರುದ್ರದೇವರು. ಆ ರುದ್ರದೇವರು ಏನಪ್ಪ ಅಂದರೆ ಜಟಾಜೂಟಧರ ಅಂತ ಕರೀತಾರೆ ಅವನ್ನ. ಜಟಾಜೂಟಧರ. ಅದಕ್ಕೋಸ್ಕರ ಆ ಜಟಾಜೂಟಧರ ಹೇಗಾದ ಅಂತಂದರೆ ಸಾಕ್ಷಾತ್ ಭಗವಂತ ವಾದಿರಾಜರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ತಾ ಇರಬೇಕಾದ್ರೆ ವಿಶೇಷವಾಗಿ ಆ ಒಂದು ಜಾಗವನ್ನು ನೋಡಿದ್ರು. ಆ ಜಾಗ ನೋಡಿದಾಗ ಬರೀ ರಾಕ್ಷಸರು ಇದ್ದರು. ಆ ರಾಕ್ಷಸರಿದ್ದಾಗ ನೋಡಿದಾಗ ಬಹಳ ಅವರಿಗೆ ದುಃಖ ಆಯಿತು. ವಾದಿರಾಜರಿಗೆ ದುಃಖ ಆಯಿತು. ಏನಪ್ಪ ಇಂಥ ಇಂಥ ಒಳ್ಳೆಯ ಕ್ಷೇತ್ರದಲ್ಲಿ ಇಂಥ ರಾಕ್ಷಸರೆಲ್ಲ ಸೇರ್ಕೊಂಡ್ಬಿಟ್ಟಿರಲ್ಲ, ಏನು ಮಾಡೋದು ಅಂದಾಗ ಆಗ ಕಾಶಿಗೆ ಹೋಗಿ ಕಾಶಿಯಿಂದ ಲಿಂಗವನ್ನು ತೆಗೆದುಕೊಂಡು ಬಂದು, ರುದ್ರದೇವರ ಒಂದು ಲಿಂಗವನ್ನು ತೆಗೆದುಕೊಂಡು ಆ ಜಾಗಕ್ಕೆ ಧರ್ಮಸ್ಥಳ ಅಂತ ಹೆಸರಿಟ್ರು. ಧರ್ಮಸ್ಥಳ ಅಂತ ಹೆಸರಿಟ್ರು. ಆ ರುದ್ರದೇವರು ಬಂದು ಕೂತ್ಕೊಂಡಿದ್ದೆ ತಳ. ಆ ರುದ್ರದೇವರು ನಾನಾ ಅವತಾರ ಮಾಡಿಬಿಟ್ರು. ಹೇಗೆ ಮಾಡೋದು ಅಂತೇಳಿದ್ರೆ ಜಟಾಜೂಟಧರ ಆದರು. ಜಡೆಯನ್ನು ಬಿಚ್ಚಿ ಆ ರಾಕ್ಷಸರನ್ನು ಎಳ್ಕೊಂಡ್ರಂಥವ್ರು. ಆ ರಾಕ್ಷಸರನ್ನು ಎಳ್ಕೊಂಡಾಗ ಆ ಜಡೆಯಲ್ಲಿ ತಿರ್ಗ ಕಟ್ಕೊಂಡ್ಬಿಟ್ರಂತ ಹಂಗೆ. ಅದೇ ರೀತಿಯಾಗಿ ಭಗವಂತ ನಿಮಗೆಲ್ಲರಿಗೂ ಆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏನೇ ಒಂದು ಕಷ್ಟಗಳು ಬಂದರೂ ಆ ರುದ್ರದೇವರು ಏನು ಮಾಡ್ತಾರೆ ಅಂದರೆ ಆ ಕಷ್ಟಗಳೆಲ್ಲ ಕಟ್ಕೊಂಡ್ಬಿಟ್ಟು ನಿಮಗೆ ಸುಖ ಮಾತ್ರ ಕೊಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಆ ರುದ್ರದೇವರ ಒಂದು ಜಪ, ಆ ರುದ್ರದೇವರ ಸ್ಮರಣೆ, ಈಶ್ವರನ ಒಂದು ಸ್ಮರಣೆಯಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ. ಆ ರುದ್ರದೇವರೇ ಮನೋಜ್ಞಾನಗಳು ವಿಶೇಷವಾಗಿರ್ತಕ್ಕಂಥ ಮನಸ್ಸಿಗೆ ಅಭಿಮಾನಿ ದೇವತೆಗಳವರು. ಈ ಮನಸ್ಸನ್ನು ಚಂಚಲ ಮಾಡೋರು ಅವರೇ, ಒಳ್ಳೆಯ ಕೊಡೋದು ಅವರೇ, ಕೆಟ್ಟದ್ದು ಮಾಡತಕ್ಕಂಥವ್ರು ಅವರೇ. ಅದಕ್ಕೋಸ್ಕರ ಮನಸ್ಸಿಗೆ ಅಭಿಮಾನಿ ದೇವತೆ ಆ ರುದ್ರ ಸಂಭೂತರು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಆ ಈಶ್ವರನ ದೇವಸ್ಥಾನದಲ್ಲಿ ಸಾಯಂಕಾಲ 6 ಗಂಟೆ ಸಮಯದಲ್ಲಿ ಗೋಧೋಳಿ ಲಗ್ನದಲ್ಲಿ ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ, ಎಳ್ಳು ನೀರಿನ ಅಭಿಷೇಕ, ಕಬ್ಬಿನ ಹಾಲಿನ ಅಭಿಷೇಕ ಇಂಥವೆಲ್ಲ ಒಂದು ಮಾಡಿದಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ. ಏನೇ ತೊಂದರೆ ಇದ್ರೂ ಆ ರುದ್ರದೇವರು ಅನುಗ್ರಹದಿಂದ ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆ ಕನ್ಯಾ ರಾಶಿಯವರಿಗಿದೆ. ಆ ಕನ್ಯಾ ರಾಶಿಯವರಿಗೆ
ಪ್ರತಿದಿನ ಯಾವಾಗಲೂ ಬಂದರೂ ವಿಶೇಷ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಇಂಥ ಮಾಸಗಳಲ್ಲಿ ಯಾವಾಗ ಜಾಸ್ತಿ ಬಿಸಿಲಿರುತ್ತೆ ಆ ಬಿಸಿಲಿದ್ದಾಗ ಮಜ್ಜಿಗೆಯನ್ನು ದಾನವನ್ನು ಕೊಡಬೇಕಂತವರು. ಮಜ್ಜಿಗೆ ಮಾಡಿಬಿಟ್ಟು ಯಾರು ಬ್ರಾಹ್ಮಣರು ಬರ್ತಾರೋ, ಬೇರೆಯವರು ಬರ್ತಾರೋ, ಯಾರು ಬರ್ತಾರೋ ಬಿಸಿಲು ಕಾಲದಲ್ಲಿ ಅವರಿಗೆಲ್ಲ ಒಂದು ದೊಡ್ಡ ಮಜ್ಜಿಗೆ ಕೊಟ್ಟಾಗ ಆ ಮಜ್ಜಿಗೆಯಿಂದಲೇ ನಮಗೆ ಇರ್ತಕ್ಕಂಥ ಪಾಪ ಎಲ್ಲ ಪರಿಹಾರ ಆಗುತ್ತಂತೆ. ಅಂತ ಭಗವಂತ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಅನುಗ್ರಹ ಮಾಡಲಿ ಅಂತೇಳಿ, ಎಲ್ಲ ಕಷ್ಟಗಳ ಪರಿಹಾರ ಮಾಡಪ್ಪ ಅಂತೇಳಿ ಭಗವಂತನ ಕೇಳಿದಾಗ ಆ ಕಷ್ಟನೇ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ, ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ, ಕನ್ಯಾ ರಾಶಿಯಲ್ಲಿ ಏನೇನು ಕಷ್ಟಗಳು ಇಷ್ಟು ದಿವಸ ಬಿದ್ದಿದ್ರೋ ಆ ಸುಖ ಎಲ್ಲ ಕೊಡ್ತಕ್ಕಂಥವ್ರು ಆ ರುದ್ರದೇವರು. ಆ ರುದ್ರದೇವರ ಒಂದು ಸ್ಮರಣೆ, ಅದಕ್ಕೆ ವಿಶೇಷವಾಗಿ ಒಂದು ಮಂತ್ರ ಬರುತ್ತೆ. ಓಂ ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆ ರುದ್ರದೇವರ ಒಂದು ಸ್ಮರಣೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಅಕಸ್ಮಾತ್ ನಿಮ್ಮ ರುದ್ರದೇವರ ಸ್ಮರಣೆಯನ್ನು ಮಾಡ್ತಾ ಇರ್ತೀರ, ಗುರುಗಳ ಒಂದು ಸ್ಮರಣೆ ಮಾಡಬೇಕು ಅಂತ ನಿಮ್ಮ ಅನುಕೂಲ ಇರುತ್ತೆ, ರಾಯರ ಅತೀ ನಂಬಿರ್ತೀರ. ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳು ಏನಪ್ಪ ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳಲ್ಲಿ ರುದ್ರದೇವರು ವಿಶೇಷವಾಗಿ ಅವರಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ವಾಯುದೇವರು ಬಂದು ಕೂತಿದ್ದಾರೆ, ಗರುಡ ದೇವರು ಬಂದು ಕೂತಿದ್ದಾರೆ, ಶೇಷದೇವರು ಬಂದು ಕೂತಿದ್ದಾರೆ, ಸಾಕ್ಷಾತ್ ನರಸಿಂಹದೇವರೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವರಲ್ಲಿ. ಅದಕ್ಕೋಸ್ಕರ ಸರಸ್ವತಿ ದೇವರೇ ಬಂದು ಕೂತಿರ್ಬೇಕಾದ್ರೆ ಬ್ರಹ್ಮದೇವರು ಬರದೇ ಇರ್ತಾರೆ. ಎಲ್ಲಿ ಸರಸ್ವತಿ ದೇವಿ ಇರ್ತಾಳೋ ಅಲ್ಲಿ ಬ್ರಹ್ಮದೇವರು ಇರ್ತಾರಂತೆ. ಅಂತಹ ಮಹಾನುಭಾವರು, ಅಂತಹ ಗುರುಗಳಿಗೆ ಪ್ರದಕ್ಷಿಣೆಯಿಂದಲೇ ನಮಸ್ಕಾರ ಮಾಡಿದ್ರೆ ಸಾಕಂತೆ ಇರ್ತಕ್ಕಂಥ ಎಲ್ಲ ಪಾಪಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಿಮಗೆ. ಅದಕ್ಕೋಸ್ಕರವಾಗಿ ಅಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಒಂದು ಪ್ರದಕ್ಷಿಣೆಯನ್ನು ಮಾಡಿ ರಾಯರ ವಿಶೇಷ ಅನುಗ್ರಹ ಮಾಡಿರಿ. ಆ ಮಾಡಿದಾಗ ಎಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಆ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯಪು ರಾಘವೇಂದ್ರ ತೀರ್ಥರು ಸಂಪೂರ್ಣವಾಗಿ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಆ ಗುರುಗಳ ಅನುಗ್ರಹದಿಂದ ನಿಮ್ಮ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದುರ್ವಾದಿದ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದೇಹಾಳಿತು ರಾಘವೇಂದ್ರ ಸ್ವಾಮಿಗಳ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಅದು. ಅಂತಹ ಮಂತ್ರದಿಂದ ವಿಶೇಷ ಅನುಗ್ರಹ ಮಾಡಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಂ.